ಇನ್ನು ಮುಂದೆ ಜಿಯೋ, ಏರ್ಟೆಲ್, ವಿಐ ಮೊಬೈಲ್ ರೀಚಾರ್ಜ್ಗಳು ದುಬಾರಿಯಾಗಲಿವೆ, ಜನರಿಗೆ ಹೊರೆಯಾಗಲಿದೆ. ಮೊನ್ನೆ ತಾನೇ ಅಂಬಾನಿ ಮಗನ ಅದ್ದೂರಿ ಮದುವೆ ನೋಡಿ ಜನ ಅದೇನೋ ನಮ್ಮ ಮನೆಯ ಮದುವೆ ಅಂತ ಫೀಲ್ ಆಗಿದ್ದಾರೆ. ಆದರೆ ಅಂಬಾನಿ ಮಗನ ಮದುವೆಯಲ್ಲಿ ಅಂಬಾನಿ ಫ್ಯಾಮಿಲಿ ಹಾಕಿರ್ತಕ್ಕಂಥ ಒಂದೊಂದು ಡ್ರೆಸ್ ಕೂಡ 50 ಕೋಟಿ, 100 ಕೋಟಿ, 150 ಕೋಟಿಯ ದುಬಾರಿಯ ಡ್ರೆಸ್ಗಳಾಗಿವೆ. ವಿಚಿತ್ರ ಅಂದ್ರೆ ಈ ಮದುವೆಗೆ ಆಗಿರೋ ಪೂರ್ಣ ಖರ್ಚನ್ನ ಜಿಯೋ ಮೊಬೈಲ್ ರೀಚಾರ್ಜ್ ದರವನ್ನ ಹೆಚ್ಚು ಮಾಡಿ ಆ ಮೂಲಕ ವಸೂಲಿ ಮಾಡ್ತಾರೇನೋ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಇರೋಕೊಂದ್ ಮನೆ, ತಿನ್ನೋಕನ್ನ, ಕಟ್ಟೋಕ್ ಬಟ್ಟೆ ಇದ್ರೆ ಸಾಕು ಅನ್ನುವಂಥ ಕಾಲ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಗೋಲಿ ಆಡೋ ಮಕ್ಕಳ ಕೈಯಲ್ಲಿ ಮೊಬೈಲ್ ಬಂದು ನಿಂತಿದೆ. ಮೊದಲು ಟೆಲಿಫೋನ್ ಇತ್ತು, ನಂತರ ಕೀಪ್ಯಾಡ್ ಮೊಬೈಲ್ ಬಂತು. ಈಗ ಆ ಕೀಪ್ಯಾಡ್ ಮೊಬೈಲ್ಗಳ ಸ್ಥಾನದಲ್ಲಿ ಸ್ಮಾರ್ಟ್ ಫೋನ್ಗಳು ಬಂದಿವೆ. ಸ್ಮಾರ್ಟ್ ಫೋನ್ ಕೈಗೆ ಬಂದ ಮೇಲೆ ಇಂಟರ್ನೆಟ್ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಟೆಲಿಕಾಂ ಜಗತ್ತಿನಲ್ಲಿ ವಿವಿಧ ರೀತಿಯ ಆಫರ್ಗಳನ್ನು ನೀಡುವ ಮೊಬೈಲ್ ನೆಟ್ವರ್ಕ್ ಕಂಪನಿಗಳು ಹುಟ್ಟಿಕೊಂಡವು. ಅದರಲ್ಲೂ ಜಿಯೋ ಕಂಪನಿ ಮೊದಲು ಫ್ರೀಯಾಗಿ ಇಂಟರ್ನೆಟ್ ಅನ್ನ ಕೊಡ್ತಾ ಬಂತು. ನಂತರ ಮೆಲ್ಲನೆ ಜನರಿಂದ ಹಣವನ್ನ ವಸೂಲಿ ಮಾಡಲಾರಂಭಿಸಿತು. ನಿಧಾನವಾಗಿ ಇಂಟರ್ನೆಟ್ಗೆ ಜನರು ದಾಸರಾಗ್ತಾ ಹೋದ ಮೇಲೆ ಮಾರ್ಕೆಟ್ ಅಲ್ಲಿ ವಸ್ತುಗಳ ಬೆಲೆ ಹೇಗೆ ಬೆಳೀತಾ ಹೋಯ್ತೋ ಹಾಗೆಯೇ ಮೊಬೈಲ್ ಕಂಪನಿಗಳು ಸಹ ರೀಚಾರ್ಜ್ ರೇಟ್ಗಳನ್ನ ಹೆಚ್ಚಿಸುತ್ತಾ ಹೋಯ್ತು. ರೀಸೆಂಟ್ ಆಗಿ ಜಿಯೋ, ಏರ್ಟೆಲ್, ವಿಐ ತನ್ನ ಬಳಕೆದಾರರ ಮೊಬೈಲ್ ರೇಟ್ಗಳನ್ನ ದುಪ್ಪಟ್ಟು ಮಾಡಿವೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎನ್ನುವ ಹಾಗೆ ಜಿಯೋವನ್ನ ನೋಡಿ ಏರ್ಟೆಲ್ ಹಾಗೂ ವಿಐ ಕೂಡ ತನ್ನ ಮೊಬೈಲ್ ಮೇಲಿನ ರೀಚಾರ್ಜ್ ದರವನ್ನ ದುಪ್ಪಟ್ಟು ಮಾಡಿದೆ. ಜಿಯೋ, ಏರ್ಟೆಲ್, ವಿಐ ಈ 3 ಕಂಪನಿಗಳು ಮಾಡಿದ ಒಂದೇ ಒಂದು ನಿರ್ಧಾರದಿಂದಾಗಿ 50,000 ಕೋಟಿ ದುಡ್ಡನ್ನ ತಮ್ಮ ಜೇಬಿಗೆ ಇಳಿಸಿಕೊಳ್ಳುತ್ತಿದ್ದಾರೆ. ಸಾಧಾರಣವಾಗಿ ಒಬ್ಬ ಭಾರತೀಯ ವ್ಯಕ್ತಿಯ ಮೊದಲನೇ ಸಿಮ್ ಕಾರ್ಡ್ BSNL ಆಗಿರುತ್ತದೆ. ಏಕೆಂದ್ರೆ ಆ ಕಾಲದ BSNLಗೆ ಬೇಡಿಕೆ ಇತ್ತು. BSNL ಅದ್ಭುತವಾಗಿ ಕೆಲಸ ಮಾಡದೇ ಇದ್ರೂ ಸಹ ಬಹಳ ನಂಬಿಕೆಯಿಂದ ಇತ್ತು. ನಂತರ ಬಂದಂತಹ ಜಿಯೋ, ಏರ್ಟೆಲ್, ಐಡಿಯಾ, ವೊಡಾಫೋನ್ಗಳು BSNLನ ದೂರ ತಳ್ಳಿ ಜನರನ್ನ ಮರಳು ಮಾಡಿ ಉಚಿತವಾಗಿ ಇಂಟರ್ನೆಟ್ ಆಫರ್ಗಳನ್ನು ಕೊಟ್ಟು ಜನರನ್ನ ತಮ್ಮೆಡೆಗೆ ಸೆಳೆದ್ವು. ಪ್ರೆಸೆಂಟ್ ಜಿಯೋ, ಏರ್ಟೆಲ್, ವಿಐಗಳು ಮಾಡಿದಂತಹ ದುಬಾರಿ ಮೊಬೈಲ್ ರೀಚಾರ್ಜ್ಗಳಿಂದಾಗಿ ಜನರು BSNLಗೆ ಮುಖ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಟ್ವಿಟರ್ನಲ್ಲಿ ಐ ಸಪೋರ್ಟ್ BSNL, ಪೋರ್ಟ್ BSNL ಎಂಬ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗುತ್ತಿವೆ. ಇಡೀ ಭಾರತದಲ್ಲಿ ಟೆಲಿಕಾಂ ಮಾರ್ಕೆಟ್ನಲ್ಲಿ ಲೀಡರ್ ಆಗಿದ್ದ BSNL ಹೇಗೆ ಲಾಸ್ ಆಯಿತು? BSNL ಭಾರತದಲ್ಲಿ ಅಟ್ಟರ್ ಫ್ಲಾಪ್ ಆಗಲು ಕಾರಣ ಏನು? ಎಷ್ಟೇ ನಷ್ಟ ಬಂದರೂ ಅದು ಇಂದಿಗೂ ಹೇಗೆ ರನ್ನಿಂಗ್ ಅಲ್ಲಿದೆ? ಈಗ BSNL ಮಾರ್ಕೆಟಲ್ಲಿ ಮತ್ತೆ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಾ ಈಗ ಪ್ರೆಸೆಂಟ್ BSNL ಮಾರ್ಕೆಟ್ನಲ್ಲಿ ಲೀಡರ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆಯಾ? ಒಂದು ಕಾಲದಲ್ಲಿ ಭಾರತದಲ್ಲಿ ಟೆಲಿಕಾಂ ಜಗತ್ತಿನಲ್ಲಿ ಲೀಡರ್ ಆಗಿದ್ದ BSNL ಹೇಗೆ ಲಾಸ್ ಆಯಿತು? ಈಗ ಸರ್ಕಾರಿ ಸ್ವಾಮ್ಯದ BSNL ನೆಟ್ವರ್ಕ್ ಖಾಸಗಿ ಮೊಬೈಲ್ ನೆಟ್ವರ್ಕ್ ಕಂಪನಿಗಳ ವಿರುದ್ಧ ಹೇಗೆ ಸೆಡ್ಡು ಹೊಡೆಯಲು ಸಜ್ಜಾಗುತ್ತಿದೆ ಎಂಬುದನ್ನು ಈಗ ತಿಳಿಯೋಣ. ಭಾರತ ದೇಶದಲ್ಲಿ BSNL ಸೇವೆಯು ಅಕ್ಟೋಬರ್ 2000ದಿಂದ ಪ್ರಾರಂಭವಾಯಿತು. ದೇಶಾದ್ಯಂತ ಟೆಲಿಕಾಂ ಸೇವೆಯನ್ನು ತಲುಪಿಸುವ ಸಲುವಾಗಿ BSNL ಅನ್ನು ಸ್ಥಾಪನೆ ಮಾಡಲಾಯಿತು. ದೇಶಾದ್ಯಂತ ಎಲ್ಲ ವ್ಯಕ್ತಿಗಳ ನಡುವೆಯೂ ಪ್ರತಿ ಹಳ್ಳಿಗೂ ಕನೆಕ್ಟಿವಿಟಿ ಮಾಡಬೇಕು ಎಂಬುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು. ಭಾರತದಲ್ಲಿ BSNL 2000ನಲ್ಲಿ ಪ್ರಾರಂಭವಾಯಿತು. ದೇಶಾದ್ಯಂತ ಟೆಲಿಕಾಂ ಸೇವೆಯನ್ನು ತಲುಪಿಸುವ ಸಲುವಾಗಿ BSNL ಸ್ಥಾಪನೆ ಆಯಿತು. ದೇಶಾದ್ಯಂತ ಎಲ್ಲ ವ್ಯಕ್ತಿಗಳ ನಡುವೆ ಒಬ್ಬರನ್ನೊಬ್ಬರು ಕಮ್ಯುನಿಕೇಟ್ ಮಾಡಿಕೊಳ್ಳಲು ಎಂಬುದೇ ಇದರ ಉದ್ದೇಶವಾಗಿತ್ತು. ಭಾರತ ದೇಶದಲ್ಲಿ BSNL ಮುಂಚೂಣಿಯಲ್ಲಿ ಇದ್ದಾಗ ಈಗಿರುವಂಥ ಪ್ರೈವೇಟ್ ಮೊಬೈಲ್ ನೆಟ್ವರ್ಕ್ಗಳು ಕಣ್ಣು ಸಹ ಬಿಟ್ಟಿರಲಿಲ್ಲ. ಈಗಿರುವ ಪ್ರೈವೇಟ್ ನೆಟ್ವರ್ಕ್ಗಳು ಇದ್ದರೂ ಸಹ ಕೇವಲ ಅವು ನಗರಗಳಿಗೆ ಮಾತ್ರ ಸೀಮಿತ ಆಗಿದ್ವು. ಆದರೆ BSNL ಆಗಿರಲಿಲ್ಲ. ಇದು ಒಂದು ಸರ್ಕಾರಿ ಮೂಲದ ಟೆಲಿಕಾಂ ಸೇವೆಯಾಗಿರೋದ್ರಿಂದ BSNL ಲಾಭ ಗಳಿಸುವುದಕ್ಕಿಂತ ಜನರಿಗೆ ಸೇವೆಯನ್ನು ಒದಗಿಸುವುದೇ ಇದರ ಧ್ಯೇಯವಾಗಿತ್ತು. ಭಾರತದ ಪ್ರತಿ ಹಳ್ಳಿಗಳಲ್ಲಿಯೂ ಸಹ ಗುಡ್ಡಗಾಡುಗಳಲ್ಲಿಯೂ ಸಹ BSNL ನೆಟ್ವರ್ಕ್ ಸಿಗ್ತಾ ಇತ್ತು. ಆದರೆ ಈಗಿರ್ತಕ್ಕಂಥ ಪ್ರೈವೇಟ್ ನೆಟ್ವರ್ಕ್ಗಳು ಸಿಗ್ತಾ ಇರಲಿಲ್ಲ. BSNL ಕಡಿಮೆ ವೆಚ್ಚದಲ್ಲಿ ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಡುವ ಉದ್ದೇಶವನ್ನು ಹೊಂದಿತ್ತು. ಆರಂಭದಲ್ಲಿ BSNL 46,668 ಕೋಟಿ ಲಾಭವನ್ನು ಗಳಿಸಿತ್ತು. ನಂತರ ಬರುತ್ತಾ BSNL ಭ್ರಷ್ಟ ರಾಜಕಾರಣಿಗಳ ಕೈಗೆ ಸಿಕ್ಕು ಪಾತಾಳಕ್ಕೆ ತುಳಿಯಲ್ಪಟ್ಟಿತ್ತು. 2007ರಲ್ಲಿ ಟೆಲಿಕಾಂ ಮಿನಿಸ್ಟರ್ ಆಗಿರ್ತಕ್ಕಂಥ ದಯಾನಿಧಿ ಮಾರನ್ ಹಾಗೂ ನಂತರದ ಮಿನಿಸ್ಟರ್ ಆದಂಥ ರಾಜಾರವರು 2G ಸ್ಕ್ಯಾಮ್ ಮಾಡಿ 1,76,000 ಕೋಟಿಯನ್ನ ಹಣವನ್ನು ಲೂಟಿ ಮಾಡಿದ್ರು. ಈ 2G ಸ್ಕ್ಯಾಮ್ ಬಳಿಕ BSNL ಭಾರತದಲ್ಲಿ ಹೇಳ ಹೆಸರಿಲ್ಲದಂತೆ ಆಯಿತು. ಯಾವಾಗ BSNL ಪಾತಾಳಕ್ಕೆ ಹೋಯ್ತೋ ಆಗ ಈಗಿರುವ ಖಾಸಗಿ ಕಂಪನಿಗಳಾದ ಜಿಯೋ, ಏರ್ಟೆಲ್, ಐಡಿಯಾ, ಡೊಕೊಮೊ, ವೊಡಾಫೋನ್ ಟೆಲಿಕಾಂ ಕಂಪನಿಗಳು ಹುಟ್ಟಿದವು.
ಮೊದಲು ಉಚಿತ ಸಿಮ್ ಕಾರ್ಡ್, ಉಚಿತ ಕಾಲಿಂಗ್ ವ್ಯವಸ್ಥೆ, ಉಚಿತ ಇಂಟರ್ನೆಟ್ ಎಂದು ಜನರನ್ನ ನಂಬಿಸಿದ್ವು. ನಂತರ ಈಗ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮೊಬೈಲ್ ರೀಚಾರ್ಜ್ಗಳ ಬೆಲೆಯನ್ನ ದುಬಾರಿ ಮಾಡಿವೆ. ಈಗಿರುವ ಜಿಯೋ, ಏರ್ಟೆಲ್, ವಿಐ ಕಂಪನಿಗಳು ತಮ್ಮ ಗ್ರಾಹಕರಿಗೆ ರೀಚಾರ್ಜ್ ದರಗಳನ್ನು ಹೆಚ್ಚು ಮಾಡಿ ಶಾಕನ್ನು ನೀಡಿವೆ. ಪ್ರೆಸೆಂಟ್ ಜಿಯೋ, ಏರ್ಟೆಲ್ ಗ್ರಾಹಕರಲ್ಲೇ BSNLಗೆ ಪೋರ್ಟ್ ಆಗುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಒಂದೇ ದಿನದಲ್ಲಿ BSNLಗೆ ಬಂದವರಂತ ಸಂಖ್ಯೆ ಲಕ್ಷಕ್ಕೂ ಮೀರಿದೆ. BSNL ಅಲ್ಲಿ 4G 5G ಟೆಕ್ನಾಲಜಿಗಳನ್ನು ಅಭಿವೃದ್ಧಿಪಡಿಸಲು ಟಾಟಾ ಮುಖ್ಯಸ್ಥ ರತನ್ ಟಾಟಾ ಅವರು BSNL ಬೆನ್ನಿಗೆ ನಿಂತು ಕೈಜೋಡಿಸಿದ್ದಾರೆ. ಒಂದು ವೇಳೆ BSNL ಮತ್ತೆ ಬೌನ್ಸ್ ಬ್ಯಾಕ್ ಆದರೆ ಜಿಯೋ, ಏರ್ಟೆಲ್ಗಳು ಬಾಲ ಮುದುರ್ಕೊಳ್ಳೋದಂತೂ ಗ್ಯಾರಂಟಿ. ಇಷ್ಟ ಬಂದಂಗೆ ರೀಚಾರ್ಜ್ ಬೆಲೆಯನ್ನು ಏರಿಸಿರುವ ಈ ಪ್ರೈವೇಟ್ ಕಂಪನಿಗಳ ವಿರುದ್ಧ BSNL ಸೆಡ್ಡು ಹೊಡೆದು ನಿಲ್ಲುವಂಥ ಎಲ್ಲ ಲಕ್ಷಣಗಳು ಕಾಣುತ್ತಿವೆ.